ಹಣ ಮತ್ತು ಸಾಲ ಅಭ್ಯಾಸಗಳು ಬಿಟ್ಟ ಸ್ಥಳ. ಭಾರತದ ರೂಪಾಯಿ ಸಂಸ್ಕೃತದ ರುಪ್ಯ ಪದದಿಂದ ಬಂದಿದೆ. ಚೆಕ್ಗಳು ಸಮೀಪದ ಹಣದ ಸಾಧನವಾಗಿವೆ. ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕ್ಗಳನ್ನು ವಿನಿಮಯ ಬ್ಯಾಂಕ್ಗಳು ಎಂದು ಕರೆಯುತ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕನ್ನು 1935 ವರ್ಷದಲ್ಲಿ ಸ್ಥಾಪಿಸಲಾಯಿತು. ಜಪಾನ್ ದೇಶದ ಹಣ ಯೆನ್. ಭಾರತ ಸರ್ಕಾರ 14 ವಾಣಿಜ್ಯ ಬ್ಯಾಂಕ್ಗಳನ್ನು 1969ರಲ್ಲಿ ರಾಷ್ಟ್ರೀಕರಿಸಿತು. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ವಸ್ತು ವಿನಿಮಯ ಪದ್ಧತಿ ಎಂದರೇನು? ವ್ಯಾಪಾರದಲ್ಲಿ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುವರು. ಹಣದ ಅರ್ಥವನ್ನು ತಿಳಿಸಿ. ಹಣಕ್ಕೆ ಇಂಗ್ಲಿಷ್ನಲ್ಲಿ ಮನಿ, ರೋಮನ್ ಭಾಷೆಯಲ್ಲಿ ಮೊನಟಜುನೋ, ಸಂಸ್ಕೃತದಲ್ಲಿ ರುಪ್ಯ ಎಂದು ಕರೆಯುತ್ತಾರೆ. ಸಂದಾಯ, ಮಾಪನ ಮತ್ತು ಮೌಲ್ಯ ಸಂಗ್ರಹದ ಮಾಧ್ಯಮವೇ ಹಣ. ರಾಬರ್ಟ್ಸನ್ ಪ್ರಕಾರ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ. ಭಾರತದ ಕೇಂದ್ರ ಬ್ಯಾಂಕು ಯಾವುದು? ಭಾರತದ ಕೇಂದ್ರ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕ್ (RBI). ಹಣದ ಕಾರ್ಯಗಳನ್ನು ವಿವರಿಸಿ. ಹಣದ ಕಾರ್ಯಗಳನ್ನು ಮುಖ್ಯವಾಗಿ 3 ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು, ಪೂರಕ ಕಾರ್ಯಗಳು, ಇತರ ಕಾರ್ಯಗಳು. ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು: ವಿನಿಮಯ ಮಾಧ್ಯಮ ಅಥವಾ ಸಂದಾಯದ ಸಾಧನ, ಮೌಲ್ಯಮಾಪನ. ಪೂರಕ ಕಾರ್ಯಗಳು: ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ, ಮೌಲ್ಯ ವರ್ಗಾವಣೆ ಅಥವಾ ಕೊಳ್ಳುವ ಶಕ್ತಿಯ ವರ್ಗಾವಣೆ. ಇತರೆ ಕಾರ್ಯಗಳು: ಸಾಲದ ತಳಹದಿ, ಬಂಡವಾಳದ ಉತ್ಪಾದಕತೆ ಹೆಚ್ಚಳ. ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ. ಬ್ಯಾಂಕುಗಳ ವಿಧಗಳು: ಕೈಗಾರಿಕಾ ಬ್ಯಾಂಕುಗಳು, ವಿನಿಮಯ ಬ್ಯಾಂಕುಗಳು, ಉಳಿತಾಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಭೂ ಅಡಮಾನ ಬ್ಯಾಂಕುಗಳು. ಪ್ರಶ್ನೆ 12. ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಿ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು: ನೋಟು ಚಲಾವಣೆಯ ಏಕಸ್ವಾಮ್ಯ, ಸರ್ಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಣೆ, ಬ್ಯಾಂಕುಗಳ ಬ್ಯಾಂಕು, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ, ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ, ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ, ಆರ್ಥಿಕ ಅಂಕಿಅಂಶಗಳು ಮತ್ತು ಇತರ ಮಾಹಿತಿಗಳನ್ನು ಪ್ರಕಟಿಸುವುದು, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ, ಕೃಷಿಗಾಗಿ ಸೌಲಭ್ಯಗಳು. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.